ಕ್ರೈಸ್ತ ಪಾದ್ರಿಯೋರ್ವ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾನೆ ಅಂತ ಪಾದ್ರಿಯ ಪತ್ನಿಯೇ ದೂರು ನೀಡಿರುವ ಪ್ರಕರಣ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಜಾಲಹಳ್ಳಿಯ ಸಿದ್ಧಾರ್ಥ ನಗರದಲ್ಲಿರೋ ಬೆಥೆಲ್ ಚರ್ಚ್ ಹಾಗೂ ಬೆಥೆಲ್ ಸ್ಟೂಡೆಂಟ್ ಸೆಂಟರ್ನ ಪಾದ್ರಿ ಶಾಂತರಾಜು ವಿರುದ್ಧ ಗಂಗಮ್ಮನಗುಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಏನು ನಾವು ಎಷ್ಟು ಹೇಳಿದಾರೆ ಅವರು ಕೇಳಿಲ್ಲ. ಏನನ್ನ ಹೇಳಿದಾರೆ, ಸುಮ್ಮನೆ ಇರಬೇಕು, ನೀವು ಹೆಂಡತಿ ಸುಮ್ಮನೆ ಇರಬೇಕು ಅಷ್ಟೇ, ಮನೆಯಲ್ಲಿ ಏನು ಮಾತಾಡಬಾರ್ದು ಅಂತ ನನ್ನ ದೌರ್ಜನ್ಯ ಮಾಡ್ತಾ ಇದ್ದಾರೆ ನನ್ನ ಮೇಲೆ. ಇವಾಗ ಆ ಫ್ರೆಂಡ್ಶಿಪ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಈ ನಾಲ್ಕನೇ ಹುಡುಗಿ ಅವರು ನಾನು ಮದುವೆ ಆಗಿರ್ತಕ್ಕಂಥ ನ್ಯಾಯಯುತವಾಗಿ ಮದುವೆ ಆಗಿರ್ತಕ್ಕ ನಾನು ಹೆಂಡತಿ ಇದ್ದುಕೊಂಡು ಸಹ ಅದು ಹಿಂದೆ ನ್ಯಾಯಾಲಯದಲ್ಲಿ ಇವರು ಒಂದಾಗಿರ್ತೀವಿ ಅಂತೇಳಿ ಅವ್ರು ಮ್ಯೂಚುವಲ್ ಆಗಿ ರಾಜೀನಾಮೆ ಮಾಡ್ಕೊಂಡಿದ್ದಾರೆ. ನನ್ನ ಮುಂದೆನೇ ನನ್ನ ನೆಗ್ಲೆಕ್ಟ್ ಮಾಡಿ ನನ್ನ ಮೇಲೆ ದೌರ್ಜನ್ಯ ಮಾಡಿ ಚರ್ಚ್ಗೆ ಹಾಗೂ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟ್ರಿಗೆ ಬರ್ತಕ್ಕಂಥ ಹೆಣ್ಮಕ್ಳು ಜೊತೆ ಆಡ್ತಕ್ಕಂಥದ್ದು ಬೇಡ, ಅದು ಸ್ಟಾಪ್ ಮಾಡಿ, ಈ ಥರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಚರ್ಚಲ್ಲಿ ಮಾಡಬೇಡಿ ಅಂತ ಅಷ್ಟೇ ಕೇಳೋದು, ಬೇರೇನು ನಮಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಅರವಿಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಪಾದ್ರಿಯೊಬ್ಬರ ವಿರುದ್ಧ ಇಂಥ ಆರೋಪ, ಜೊತೆಗೆ ಮಾಡಿದವರು ಬೇರೆ ಯಾರು ಅಲ್ಲ, ಸ್ವತಃ ಪತ್ನಿ. ಏನಿದು ಕಥೆ ಅಂತ? ಶ್ವೇತಾ, 1995ರಲ್ಲಿ ಮದುವೆ ಆಗಿದ್ದಾರೆ ಇವರು. ಯಾರು? ಶಾಂತರಾಜು ಅಂತ. ಏನಿವತ್ತು ಪತ್ನಿ ಆರೋಪ ಮಾಡ್ತಾ ಇದ್ದಾರೆ, ಪ್ರಿಯಲತಾ. ಇವರು ಇಲ್ಲಿ ಸಿದ್ಧಾರ್ಥ ನಗರ ಜಾಲಹಳ್ಳಿಯಲ್ಲಿ ಬೆಥೆಲ್ ಸ್ಟೂಡೆಂಟ್ ಸೆಂಟರ್ ಅಂತ ಹೇಳಿ ಆರಂಭ ಮಾಡಿದ್ದಾರೆ. ಇದಕ್ಕೆ ಬೇರೆ ಬೇರೆ ವಿದೇಶಗಳಿಂದ ಫಾರಿನ್ ಫಂಡ್ಸ್ ಬರ್ತದೆ. ಬಡಬಗ್ಗರಿಗೆ ಸಹಾಯ ಮಾಡತಕ್ಕಂಥದ್ದು, ಅವರಿಗೆ ಒಂದು ಉತ್ತಮವಾದ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು ಈ ಒಂದು ಇನ್ಸ್ಟಿಟ್ಯೂಷನ್ ಒಂದು ಆದ್ಯ ಕರ್ತವ್ಯ ಆಗಿದೆ. ಆದರೆ ಈ ಮಧ್ಯೆ ಏನು ಈ ಸಂಸ್ಥೆಯ ಮುಖ್ಯಸ್ಥ ಅಂತ ಏನು ಗುರುತಿಸಿಕೊಂಡಿದ್ದಾರೆ ಶಾಂತರಾಜು, ಒಂದು ಸಲ್ಲದ ಒಂದು ಅಪ್ರಾಪ್ತ ವಯಸ್ಸಿನ ಮಕ್ಕಳ ಮೇಲೆ ಲೈಂಗಿಕ ಒಂದು ಕಿರುಕುಳ ನೀಡತಕ್ಕಂಥದ್ದು, ಅವರನ್ನ ಸಂಭೋಗ ಮಾಡತಕ್ಕಂಥದ್ದು, ಅಭಾಷಣ ಮಾಡತಕ್ಕಂಥದ್ದು, ಈ ರೀತಿಯ ಒಂದು ಪ್ರಕ್ರಿಯೆಯಲ್ಲಿ, ಒಂದು ಅಪರಾಧ ಚಟುವಟಿಕೆಯಲ್ಲಿ ಆತ ತೊಡಗಿದ್ದ ಅಂತಕ್ಕಂಥದ್ದು ಹಲವಾರು ವರ್ಷಗಳ ನಂತರ ಬೆಳಕಿಗೆ ಬರಿದೆ. ಈ ಮಧ್ಯೆ ಇದನ್ನ ಕಣ್ಣಾರೆ ಕಂಡರೂ ಕೂಡ ತನ್ನ ಸುಖ ಸಂಸಾರ ಎಲ್ಲಿ ಒಡೆದು ಹೋಗುತ್ತೆ ಅಂತಕ್ಕಂಥ ಆತಂಕದಿಂದ ಏನು ಪ್ರಿಯಲತಾ ಇದ್ದಾರೆ ಪತ್ನಿ, ಆಕೆ ಇದನ್ನೆಲ್ಲ ನೋವನ್ನೆಲ್ಲ ಸಹಿಸಿಕೊಂಡು ಬರ್ತಾ ಇದ್ರು. ಈ ಮಧ್ಯೆ ಅವರ ಮೇಲೆ ಈ ವಿಚಾರ ಗೊತ್ತಾದ ಮೇಲೆ ಅವರನ್ನ 3 ಬಾರಿ ಬೇರೆ ಬೇರೆ ಹಂತದಲ್ಲಿ ಅವರನ್ನ ಕೊಲೆ ಮಾಡತಕ್ಕಂತ ಪ್ರಯತ್ನಕ್ಕೂ ಕೂಡ ಶಾಂತರಾಜು ಕೈ ಹಾಕಿದ್ರು ಅಂತಕ್ಕಂಥ ಆರೋಪ ಪ್ರಿಯಲತಾ ಅವರದಾಗಿದೆ. ಅದನ್ನ ಬೇರೆ ರೀತಿಯಲ್ಲಿ ಅಂದ್ರೆ ತಿರುಚಿ ಒಂದು ನಿದ್ರೆ ಮಾತ್ರ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರೇ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ರು ಅಂತಕ್ಕಂಥ ಒಂದು ತಿರುಚಿ ಆ ರೀತಿ ಹೇಳಿಕೆಗಳನ್ನು ನೀಡಿ ಅದನ್ನ ಬಂದ್ ಮಾಡಿಸಿದ್ರು. ಈ ನಂತರ ಮಧ್ಯೆ ವಿಚ್ಛೇದನಕ್ಕೂ ಕೂಡ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ರು. ಆಗ ಇಲ್ಲ, ನಾನು ನೋಡ್ಕೊಳ್ತೀನಿ ಹಾಗೆ ಅಂತ ಹೇಳಿದ್ರು. ಮತ್ತೆ ಈಗ ವಿಚ್ಛೇದನ ವಿಚಾರ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಈ ಮಧ್ಯೆ ಅವರಿಗೆ ಸಾಕಷ್ಟು ಥ್ರೆಟ್ ಮಾಡ್ತಾ ಇದ್ದಾರೆ ಶಾಂತರಾಜು, ಕೊಲೆ ಮಾಡತಕ್ಕಂತ ಒಂದು ಬೆದರಿಕೆಯನ್ನ ಒಡ್ಡಿದ್ದಾರೆ. ಹೀಗಾಗಿ ಅವರಿಗೆ ಇರ್ತಕ್ಕಂಥ 2 ಮಕ್ಕಳನ್ನ, ದೊಡ್ಡ ಮಗಳು SLC ಓದ್ತಾ ಇದ್ದಾರೆ, ಇನ್ನೊಬ್ಬ ಮಗ ಇದ್ದಾನೆ. ಅವರಿಬ್ಬರನ್ನು ಕೂಡ ವ್ಯಾಸಂಗದ ದೃಷ್ಟಿಯಿಂದ ಮತ್ತೆ ಭವಿಷ್ಯದ ದೃಷ್ಟಿಯಿಂದ ಸದ್ಯಕ್ಕೆ ಅವರ ತಾಯಿ ಮನೆಗೆ ಹೈದರಾಬಾದ್ಗೆ ಕಳಿಸಿದ್ದಾರೆ. ಈ ಎಲ್ಲ ನೋವು ನಲಿವುಗಳನ್ನ, ಅವರ ಈ ಮುಖ್ಯ ವಿಚಾರಗಳು ಏನೇನು ಕಷ್ಟಗಳನ್ನು ಅನುಭವಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಸ್ವತಃ ಪ್ರಿಯಲತಾ ನಮ್ಮೊಂದಿಗಿದ್ದಾರೆ. ಪ್ರಿಯಲತಾ ಅವರ ಹೇಳಿ, ಯಾವ ರೀತಿಯ ಒಂದು ಕಷ್ಟವನ್ನು ಅನುಭವಿಸಿದ್ರಿ, ಶಾಂತರಾಜು ಆಕ್ಟಿವಿಟೀಸ್ ಏನು ಅಂತ ಹೇಳ್ತೀರಾ? ಶಾಂತರಾಜ್ ಅವರು ಸ್ಟೂಡೆಂಟ್ ಸೆಂಟರ್ ನೋಡ್ಕೊಂತಾ ಇದ್ದಾರೆ. 2003ನಲ್ಲಿ ಅವರು ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾರೆ. ನಾವು ಹೇಳಿದೀವಿ, ಮನೆಗೆ ಕರ್ಕೊಂಡು ಬಂದು ಅಂತ ಹೇಳಿದ್ದಾರೆ. ಚಿಕ್ಕ ಮಗು, ಹೆಣ್ಮಗುಳ್ನ ನಾವು 2 ಸತಿ 3 ಸತಿ ಕರ್ಕೊಂಡು ಬಂದು ಅವ್ರು ಕೌನ್ಸಿಲಿಂಗ್ ಮಾಡ್ತಾನಂತೆ. ಅವ್ರ ಬೆಡ್ರೂಮ್ ಡೋರ್ ಹಾಕ್ಬಿಟ್ಟು 1 ಅವರ್ 2 ಅವರ್ ಒಳಗಡೆ ಇರ್ತಾರೆ, ನಾವು ಆಚೆ ಇರಬೇಕು, ಡೋರ್ ಬೆಡ್ರೂಮ್ ಆಚೆ. ನಾವು ಹೇಳಿದೀವಿ, ನಾವು ಕರ್ಕೊಂಡು ಬರಲ್ಲ ಮನೆಯಲ್ಲಿ, ನೀವು ಏನ್ ಕೌನ್ಸಿಲಿಂಗ್ ಮಾಡಿದ್ರು ಅಂತ ಆಫೀಸ್ನಲ್ಲಿ ಮಾಡಿ, ಸ್ಟೂಡೆಂಟ್ ಸೆಂಟರ್ ಆಫೀಸ್ ಇದೆ, ಆಫೀಸ್ನಲ್ಲಿ ಮಾಡಿ ಅಂತ ಹೇಳಿದ್ರು. ಆವಾಗಿಂದ ಅವರು ತುಂಬಾ ಹರಾಸ್ಮೆಂಟ್ ಸ್ಟಾರ್ಟ್ ಆಯ್ತು. ಓಡ್ತಾರೆ, ನೀವು ಬೇಡ, ನೀವು ಸರಿ ಇಲ್ಲ, ನಾವು ಗಂಡ, ನಾವ್ ಏನ್ ಮಾಡಿದ್ರು ಸರಿ, ನೀವು ಹೆಂಡತಿ ಸುಮ್ನೆ ಇರ್ಬೇಕು ಮನೆಯಲ್ಲಿ ಅಷ್ಟೇ, ಏನ್ ಕೇಳ್ಬಾರ್ದು, ಹೆಂಡತಿ ಅಂದ್ರೆ ಏನ್ ಕೇಳ್ಬಾರ್ದು ಅಂತ ಹೇಳ್ಬಿಟ್ಟು ಅವಾಗ ತುಂಬಾ ಹೊಡ್ಬಿಟ್ಟು ನಾವು ಅಮ್ಮ ಮನೆಗೂ ಬಲವಂತ ಕಲಿಸಿದ್ದಾರೆ. ಆಮೇಲೆ ಈ ರೀತಿಯ ಚಟುವಟಿಕೆಗಳನ್ನ ಯಾವಾಗಿಂದ ಶುರು ಹಚ್ಕೊಂಡಿದ್ರು ಅವರು? 2003 ಸ್ಟಾರ್ಟ್ ಆಯ್ತು. ಅವ್ರು ಡೈವರ್ಸ್ ಹಾಕಿದರೆ, ಡೈವರ್ಸ್ ನಾವು ಒಪ್ಕೊಂಡಿಲ್ಲ, ಯಾಕಂದ್ರೆ ಚಿಕ್ಕ ಮಗು ಇದಾರೆ ಆ ಟೈಮ್ನಲ್ಲಿ. ಮಗು
ತಂದೆ ಬೇಕು, ಅವರು ಚೇಂಜ್ ಆಗ್ತಾರಂತ ನಾವು ಅನ್ಕೊಂತೀವಿ. ಅವ್ರು 2003 ನಿಂದ 2009 ವರೆಗೂ ಡೈವರ್ಸ್ ಕೇಸ್ ಅವರು ಹಾಕಿದ್ದಾರೆ, ಅದು ನಡೆಯಿತು. 2009 ವರೆಗೆ ಅವರು ಗರ್ಲ್ಸ್ ನಿ ಚೇಂಜ್ ಮಾಡಿದ್ರು. ಒಂದೇ ಗರ್ಲ್ ಇಲ್ಲ, ಒಂದೇ ಹುಡುಗಿ ಇಲ್ಲ, ಚೇಂಜ್ ಮಾಡಿ ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾರೆ. ನಾನು ಯಾರ ಕೈಯಲ್ಲೂ ಯಾರು ನಮ್ಮಲ್ಲ, ಆ ತರ ಅವರು ಎಲ್ಲ ಪ್ಲಾನ್ ಮಾಡ್ತಾರೆ. ಯಾರನ್ನ ಬಂದ್ರು ಕನ್ವಿನ್ಸ್ ಮಾಡ್ತಾರೆ, ಅವ್ರಿಗೆ ಟ್ಯಾಲೆಂಟ್ ಇದೆ. ಎಲ್ಲರೂ ನನ್ಗೆ ತಪ್ಪು ಅಂತ ಹೇಳ್ತಾ ಇದ್ದಾರೆ ಮನೆಯಲ್ಲಿ. ಈ ವಿಚಾರ, ಈ ಒಂದು ಅಪ್ರಾಪ್ತ ಮಕ್ಕಳ ಮೇಲೆ ಮಾಡ್ತಕ್ಕಂಥ ವ್ಯಭಿಚಾರವನ್ನು ನೀವು ಕಣ್ಣಾರೆ ಕಂಡಿದ್ದ ಹಿನ್ನೆಲೆಯಲ್ಲಿ ನಿಮಗೆ ಈ ತರ ಹಿಂಸೆ ಕೊಡ್ತಾ ಇರೋದ? ಹಿಂಸೆ ಕೊಡ್ತಾ ಇದ್ದಾರೆ. ನಾವು ಹೇಳಿದ್ವಿ, ನಾವಲ್ಲ ಒಪ್ಪಲ್ಲ, ಹಂಗ ಒಪ್ಪಲ್ಲ ಅಂತ. ಅದಕ್ಕೆ ಈ ಸ್ಟಾರ್ಟ್ ಮಾಡಿದ್ರು. 2009 ಅಲ್ಲಿ ಹೇಳಿದ್ರು ನಾವು ಎಲ್ಲ ಸ್ಟಾಪ್ ಮಾಡ್ತೀವಿ, ಈ ಆಕ್ಟಿವಿಟೀಸ್ ಎಲ್ಲ ಸ್ಟಾಪ್ ಮಾಡ್ತೀವಿ, ಮಕ್ಕಳ ಜೊತೆ ಹೋಗಲ್ಲ ನಾವು, ನಿಮ್ ಜೊತೆ ಮಕ್ಕಳ ಜೊತೆ ಇರ್ತೀವಿ ಅಂತ ಕೋರ್ಟ್ನಲ್ಲಿ ಕಾಂಪ್ರಮೈಸ್ ಆಗಿದ್ದೀರಿ. ಆ ಟೈಮ್ನಲ್ಲಿ ಹೇಳಿದ್ರೆ ನಾವು ಮನೆಯಲ್ಲಿ ಇಲ್ಲ, ಪ್ಲೇಸ್ ಇದೆ, ಮನೆ ಇಲ್ಲ, ಅವ್ರು ಮನೆ ಕಟ್ತೀವಿ ಅಂತ ಹೇಳಿ ಕೋರ್ಟ್ನಲ್ಲಿ ಸೈನ್ ಮಾಡಿಬಿಟ್ಟು ನನಗೆ ಇಲ್ಲಿ ಸೈನ್ ಮಾಡಿದ್ವಿ. 2009 ಆಗಸ್ಟ್ ನಲ್ಲಿ ಸೈನ್ ಮಾಡಿಬಿಟ್ಟು 2010 ವರೆಗೂ ಏನೂ ಮಾಡಿಲ್ಲ. ಎಲ್ಲ ಹೇಳ್ತಾ ಇದ್ದಾರೆ, ಅವರು ಏನು ಮಾಡಿಲ್ಲ. ಅವ್ರ ಪಾಠ ಅವರು ಪ್ರಾಜೆಕ್ಟ್ ವರ್ಕ್ ಅಂತೆ, ಎಕ್ಸ್ಕರ್ಷನ್, ಪಿಕ್ನಿಕ್ ಅಂತೆ, ಹುಡುಗಿರ ಜೊತೆ ಹೋಗಿ ಎಂಜಾಯ್ ಮಾಡ್ತಾ ಇದ್ದಾರೆ. 2010 ನಲ್ಲಿ ಮಾವ ತೀರೋದ್ರು. ಆ ಟೈಮ್ನಲ್ಲಿ ನಮ್ಮ ಅತ್ತೆ ಬಂದು ಹೇಳಿದ್ರೆ ಈ ತರ ಆಗಿತ್ತು, ಇಷ್ಟು ಇಯರ್ಸ್ ಇಂದ ಈ ತರ ಆಗ್ತಾ ಇದೆ, ಬನ್ನಿ ಮನೆಯಲ್ಲಿ ಇರು, ಆಮೇಲೆ ಅವ್ರು ಚೇಂಜ್ ಆಗ್ತಾರೆ ನೋಡೋಣ, ಬನ್ನಿ ಇರು, ಆಮೇಲೆ ಕಟ್ತಾರೆ ಅಂತ ಹೇಳಿದ್ದಾರೆ. ನಾವು ಅವರು ದೊಡ್ಡ ಅತ್ತೆ ಹೇಳಿದಾರಲ್ಲ, ನಾವು ಬಂದ್ವಿ, ಮಕ್ಕಳು ಇಬ್ಬರ ಜೊತೆ ಬಂದು ಅತ್ತೆ ಮನೆಯಲ್ಲಿ ಇರ್ತೀವಿ. ಅವ್ರು ಸ್ಟಾಪ್ ಮಾಡಿಲ್ಲ. ಇವಾಗ ಇದರ ಹುಡುಗಿ 4 ಹುಡುಗಿ, ಆ ಹುಡುಗಿ ಜೊತೆ ನನ್ನ ಮುಂದೆ, ನಮ್ಮ ಮಗಳು, ದೊಡ್ಡ ಮಗಳು ಮುಂದೆ ಎಲ್ಲಾ ಫ್ರೆಂಡ್ಶಿಪ್ ಮಾಡಿಬಿಟ್ಟು, ಮಗಳು ಏನೋ ಹೇಳಿದಾರೆ ಅಂತ ಅವ್ರ ಮಗಳನ್ನ ಹೊಡೆದು ಬಿಟ್ಟು, ನನ್ನ ಹೊಡೆದು ಬಿಟ್ಟು ತುಂಬಾ ಹರಾಸ್ ಮಾಡಿದ್ದಾರೆ. ಡೋರ್ ಲಾಕ್ ಮಾಡಿಬಿಟ್ಟು ನೀವು ಹೊರಗಡೆ ಬರಬಾರ್ದು, ನೀವು ಹೆಂಗ ಸತ್ತೋ ಸಾವು ಹಂಗೆ ಮನೆಯಲ್ಲಿ ಅಂತ ಹೇಳಿದ್ದಾರೆ. ಒಂದ್ಸತಿ ಒಂದು ಗ್ಯಾಸ್ ಲೀಕ್ ಮಾಡಿಬಿಟ್ಟಿದ್ದಾರೆ. TV9 ಮುಂದೆ ನಿನ್ ಮರ್ಡರ್ ಮಾಡ್ತೀವಿ, ಮರ್ಡರ್ ಮಾಡಿ ಯಾಕೆ ನಿನ್ಗೆ ಮರ್ಡರ್ ಮಾಡ್ದೆ ಅಂತ ನಾವು ಹೇಳ್ತೇವೆ ಅಂತ ಈ ಪ್ಲೇಸ್ ನಲ್ಲೇ ಹೇಳಿದ್ದಾರೆ. ಒಂದು ಸಂಡೇ ಚರ್ಚ್ ಆಗೋದ್ಮೇಲೆ ಡಿಸೆಂಬರ್ ನಲ್ಲಿ ಅವರು ಪ್ರಾಜೆಕ್ಟ್ ಡೋನರ್ಸ್ ಅವರು ಕಾಂಟ್ಯಾಕ್ಟ್ ಮಾಡಿದ ಟೈಮ್ ನಲ್ಲಿ ನಾವು ಹೇಳಿದ್ದೀವಿ. ಯಾಕೆ ಆ ಟೈಮ್ ನಲ್ಲಿ ನಾವು ನೋಡಿದ್ವಿ ಅವರು ಚೇಂಜ್ ಆಗ್ತಾ ಇಲ್ಲ. ಅವರು ಏನು ಒಪ್ಪಿಕೊಂಡ್ರೆ, ಅವ್ರು ಏನ್ ಪ್ರಾಮಿಸ್ ಮಾಡಿದಾರೆ, ಅವರು ಪ್ರಾಮಿಸ್ ಕೀಪ್ ಅಪ್ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಹೇಳಿದೀವಿ, ಸರ್ ಈ ತರ ಪ್ರಾಜೆಕ್ಟ್ ನಲ್ಲಿ ಏನೇನ್ ಚಿಕ್ಕ ಮಕ್ಕಳು ಬರ್ತಾರೆ, ಹೆಣ್ಮಕ್ಳು, ಅವ್ರ ಪ್ರಾಬ್ಲಮ್ ಆಗ್ತಾ ಇದೆ, ಇದು ಪ್ರಾಬ್ಲಮ್, ಇದು ಪ್ರೂಫ್ ಅಂತ ನಾವು ಅವ್ರಿಗೆ ಕೊಟ್ಟಿದ್ದೇವೆ. ನಾವು ಈಗ ಈ ತರ ಸಮಸ್ಯೆಗಳೆಲ್ಲ ಬಂತು, ಅವರು ಈ ತರ ಅಚಾತುರ ನಡ್ಕೊಳ್ತಾ ಇರಂತ ಯಾಕೆ ನೀವು ಒಂದು ಕಂಪ್ಲೇಂಟ್ ಕೊಡೋದಾಗ್ಲಿ ಅಥವಾ ಜನರ ಹತ್ರ ಇಲ್ಲ ಸುತ್ತಮುತ್ತ ನಿಮ್ಮ ಬಾಂಧವರಿಗೆ ಯಾಕೆ ಹೇಳಿಲ್ಲ? ಬಂಧುವರೆಗೆ ಹೇಳಿದೀವಿ, ಅವರು ಒಪ್ಕೊಂಡಿಲ್ಲ. ಅವ್ರು ಹೇಳ್ತಾರೆ ಅವ್ರ ಪಾಸ್ಟರ್ ಅಲ್ವಾ, ಅವ್ರು ಮಾಡಲ್ಲ ಅಂತ. ಇನ್ನೊಂದು, ನಾವು ನನ್ಗೆ ಇಲ್ಲ ರಿಲೇಟಿವ್ಸ್ ಯಾರು ಇಲ್ಲ, ನಮ್ಮ ಅತ್ತೆ ಮನೆಯವರ ನನ್ಗೆ ಗೊತ್ತು, ಯಾರು ಗೊತ್ತಿಲ್ಲ, ನಾವು ಯಾರ ಹತ್ರ ಮಾತಾಡಲ್ಲ. ಯಾರು ಮನೆಯಲ್ಲಿ ಯಾರು ಒಪ್ಕೊಂಡಿಲ್ಲ. ಅವ್ರ ಗೊತ್ತು ಏನಂದ್ರೆ ಅವ್ರ ಮಗ ಅಲ್ವಾ, ಅವರು ಭಯ ಆಗ್ತದ ಅವ್ರಿಗೂ. ಏನು ಮಾಡಿ ಇನ್ನೊಂದು ಯಾರನ್ನ ಕೇಳ್ಕ ಹೋಗಿದಾರೆ, ಅವನು ಅಕ್ಕ ಮಗ ಇದ್ದಾರೆ, ಅವರು ಓಡ್ತಾರೆ. ಇನ್ನು ಬೇರೆ ಜನಕ್ಕೆ ದುಡ್ಡು ಕೊಟ್ಬಿಡ್ತಾರೆ, ಕಾಂಪ್ರಮೈಸ್ ಆಗ್ಬಿಡ್ತಾರೆ. ಎಲ್ಲಾ ಜನ ಕಾಂಪ್ರಮೈಸ್ ಆಗ್ಬಿಡ್ತಾರೆ. ಅವ್ರು ದುಡ್ಡು ಕೊಟ್ಟು ಏನೇನೋ ಹೇಳ್ತಾರೆ, ಅದು ಏನ್ ಹೇಳ್ತಾರೋ ಗೊತ್ತಿಲ್ಲ. ಆಫೀಸ್ ನಲ್ಲಿ ಹೋಗಿ ಲಾಕ್ ಮಾಡ್ಬಿಟ್ಟು ಡೋರು ಒಳಗಡೆ 1 hour ಕೂತ್ಕೊಂತಾರೆ. ಆಚೆ ಆಗ್ಬಿಟ್ಟು ಎಲ್ಲ ಕಾಂಪ್ರಮೈಸ್ ಆಗ್ಬಿಟ್ಟು ಹೋಗ್ತಾರೆ. ಆ ತರ ಅವರೆಲ್ಲಾರನು ಅಡ್ಜಸ್ಟ್ ಮಾಡಿ ಇಷ್ಟು ವರ್ಷ ನಡೆಯಿತು. ನನ್ಗೆ ಬೇಜಾರಾಯ್ತು, ಎಷ್ಟು ಹುಡುಗರು ಈ ತರ ಆಗ್ತಾರೆ. ನನ್ನ ಹೆಣ್ಮಗು ಇದೆ, ನನ್ನ ಹೆಣ್ಮನ್ಗೂ ಈ ತರ ಆಗಿದೆ, ಎಷ್ಟು ಬಾಧೆ ನನ್ಗೆ ಗೊತ್ತು. ಅವ್ರ ತಂದೆ ತಾಯಿ ಬರ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೂ ಪ್ರಾಬ್ಲಮ್ ಆಗತ್ತೆ, ಮಗಳು ಕೆಟ್ಟ ಹೆಸರು ಬರ್ತದಲ್ವಾ, ಅವ್ರಿಗೂ ರೆಪ್ಯುಟೇಷನ್ ಪ್ರಾಬ್ಲಮ್. ಅವ್ರು ತಂದೆ ತಾಯಿ, ಆ ಹುಡುಗರ ತಂದೆ ತಾಯಿ ಬರ್ತಾ ಇಲ್ಲ. ನಾವೇನ್ ಅವ್ರಿಗೂ ದುಡ್ಡು ಕೊಟ್ಟು ಅವ್ರಿಗೂ ಖಾಲಿ ಮ್ಯಾರೇಜ್ ಮಾಡ್ಬಿಡ್ತಾರೆ. ನಾವೇ ಮ್ಯಾರೇಜ್ ಮಾಡ್ತೀವಿ,
ನಾವೆಲ್ಲ ನೋಡ್ಕೊಂತೀವಿ. ದೂರುಗಳನ್ನ ಕೊಡಕ್ ಹೋದಾಗ ಅವ್ರ ಬಗ್ಗೆ ಏನಾದ್ರು ಆಕ್ಷೇಪಣೆ ಯಾರು ಹೇಳಕ್ ಹೋದ್ರೆ ಅವ್ರಿಗೆ ದುಡ್ಡು ಕೊಟ್ಟು ಸಮಾಧಾನ ಮಾಡ್ಬಿಡೋದು. ಯಾರಿಗೆ ಆತರ ಮಾಡಿದಾರೆ ಅಂತ ಸರ್ ನಿಮಗೆ? ಇವಾಗ ಅವರೆಲ್ಲ ಸೆಟಲ್ ಆಯ್ತು. ನಾನು ಹೇಳಿದ್ರೆ ಅವ್ರ ಪ್ರಾಬ್ಲಮ್ ಆಗತ್ತೆ, ನನ್ ಹೇಳಕ್ ಇಷ್ಟ ಇಲ್ಲ ಅದೆಲ್ಲ. ಇವಾಗ ನಾವು ಏನು ಯೋಚನೆ ಮಾಡಿದೀವಿ, ಇದು ಸ್ಟಾಪ್ ಮಾಡಬೇಕು. ಇದೊಂದು ಪರಿಶುದ್ಧ ಸ್ಥಳ, ಚರ್ಚ್ ಆವರಣದಲ್ಲಿ ಈ ತರ ಆಗಿದ್ರೆ ಎಷ್ಟು ಇಯರ್ಸ್ ಆದ್ರೂ ಯಾರು ಮುಂದೆ ಬರಲ್ಲ. ಯಾರು ಭಯ, ಅವ್ರಂದ್ರೆ ಎಲ್ಲರಿಗೂ ಭಯ. ಅವ್ರಿಗೂ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ, ಪೊಲೀಸ್ ಇನ್ಫ್ಲೂಯೆನ್ಸ್ ಇದೆ. ಅದಕ್ಕೆ ನಾವೇ ಯೋಚನೆ ಮಾಡಿದ್ವಿ, ನನ್ ಮಗಳು ಆ ಸ್ಥಾನ ಇದರಲ್ಲಿ ಪ್ರಾಬ್ಲಮ್ ಆಗತ್ತೆ, ನಾವೇ ಮಾಡಿದೀವಿ. ಒಟ್ಟಾರೆಯಾಗಿ ಪ್ರಿಯಲಲಿತಾ ಅವರು ಸಾಕಷ್ಟು ನೋವು ನಲಿವುಗಳ ಮಧ್ಯೆ ಇದ್ದಾರೆ. ಅವರಿಗೆ ಪ್ರಾಣ ಬೆದರಿಕೆ ಕೂಡ ಇದೆ. ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ತಾಯಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದೇ ಸ್ಥಳೀಯರ ಆಗ್ರಹವಾಗಿದೆ. ಓಟ್ ಸ್ಟುಡಿಯೋ. ಥ್ಯಾಂಕ್ ಯು ಅರವಿಂದ್. ಎಲ್ಲ ಮಾಹಿತಿಗಾಗಿ. ಕ್ರೈಸ್ತ ಪಾದ್ರಿ ಶಾಂತರಾಜು ಈ ರೀತಿ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾನೆ ಅಂತ ಪಾದ್ರಿ ಪತ್ನಿ ಪ್ರಿಯಲತಾ ಎಷ್ಟೊತ್ತು ತಮ್ಮ ನೋವನ್ನು ಅಳಲನ್ನ ತೋಡಿಕೊಂಡ್ರು. ಜೊತೆಗೆ ಬೇರೆಯವನ್ನ ಪುಸ್ಲಾಯಿಸಿ ನಂಬಿಸಿ ವಂಚಿಸುವಂತಹ ಟ್ಯಾಲೆಂಟ್ ಆತನಲ್ಲಿದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಹೀಗಾಗಿ ಈಗಾಗಲೇ ಗಂಗಮ್ಮನ ಗುಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹೀಗಾಗಿ ಇದರ ಬಗ್ಗೆ ಸತ್ಯಾಸತ್ಯತೆ